बड़े खड्डे हैं हमारे शरणों सलगढ़ को आओ बोला है शरणों सलगढ़ आके जगह टैगो पानी में जब देखते थे ना ನೋಡ್ತಾ ಇದ್ದಲ್ಲ ನೀವೆಲ್ಲ ಇದು ಕಡೆ ಕ್ಯಾನ್ಸಲ್ ನಿಮ್ಗ ಬಸವ ಕಲ್ಯಾಣದಾಗ ಎಲ್ಲ ಕಡೆ ನೋಡಿದಾಗ ನೀವು ಇಲ್ಲೆಲ್ಲ ಕಡೆ ಆ ರೋಡಿಗ ಏನು ಹುಮ್ನಾಬಾದ್ ಹೋಗಂತ ರೋಡ್ ಇದೆ ಅಲ್ಲಿ 2 ಫೀಟ್ 3 ಫೀಟ್ ಖಡ್ಡ ಇದ್ದಾವೆ ಅಲ್ಲಿ ಕೂಡ ಪರಿಸ್ಥಿತಿ ಇಲ್ಲಿ ಕೂಡ ಅದೇ ರೀತಿ ಪರಿಸ್ಥಿತಿ ಬೇಕು ಇನ್ನು ಉತ್ತರಕ್ಕೆ ಇಲ್ಲಿ ನೋಡಿ बसवा कल्याण हमारा बसवा कल्याण शरण सलगढ़ बोलते हैं वर्ल्ड फर्स्ट पार्लिमेंट देखो ನೋಡಿ ಅದೇ ರೀತಿ ಆ ಟ್ರಾಫಿಕ್ ಪಿ ಎಸ್ ಅವ್ರಿಗೆ ಮನವಿ ಮಾಡ್ತೀನಿ ಬಸವ ಕಲ್ಯಾಣ ಸಿ ಪಿ ಅವ್ರಿಗೆ ಮನವಿ ಮಾಡ್ತೀನಿ ಇದು ಮೇನ್ ರೋಡ್ ಏನು ಪಾರ್ಕಿಂಗ್ ಇದೆಯಾ ये पार्किंग ಐತೆ जो बसव कल्याण महाद्वार ಅಂತ ಹೇಳ್ತಾರೆ ನಮ್ಮದು ಇಲ್ಲಿಂದ DYSP ಅವರು ಅದೇ ರೀತಿ CPI ಅವರು ಬಸವ ಕಲ್ಯಾಣ PS ಅವರು ನೋಡಿ ಇದು ಶರಣರ ನಾಡು ಅನುಭವ ಮಂಟಪಕ್ಕೆ ದುಡ್ಡು ಕೊಡ್ತಾಗ ಇಲ್ಲಿ ನೋಡಿ ಗಾಡಿಗಳಿಗೆ ಪಾರ್ಕಿಂಗ್ ಮಾಡಿ ಆ ಕಡೆ ಈ ಕಡೆ ಎಲ್ಲ ಕಡೆ ಪಾರ್ಕಿಂಗ್ ಇಟ್ಟಿದಾಗ ಅದು ಸುಂದರೀಕರಣ ದುಡ್ಡು ಯಾಕಡೆ ಹೋಗ್ತದೆ ಎಲ್ಲ ಕಡೆ ಬರಂಥ ಬೈಕ್ ಮ್ಯಾಗ ಯಾರೇ ಹಳ್ಳಿದಿಂದ ಯಾರೇ ಮುಡ್ಬಿದಿಂದ ಬರಲಿ ಸಸ್ತಾಪುರದಿಂದ ಬರಲಿ ಮಂಟಾಳದಿಂದ ಬರಲಿ ನೋಡಿ ಅವ್ರದ್ದು ಹೆಂಗೆ ಪರಿಸ್ಥಿತಿ ಇದೆ ಅಂಬೋದ್ರ ಬಗ್ಗೆ ಈ ಪರಿಸ್ಥಿತಿ ಬಸವ ಕಲ್ಯಾಣದಾಗ ಉದ್ಭವ ಆಗಿದೆ ದಯವಿಟ್ಟು ಬೈಕ್ದಾಗ ಸಿಟಿದಾಗೂ ಕೂಡ ಎಲ್ಲೆಲ್ಲಿ ಪಾರ್ಟ್ ಹೋಲ್ ಫಿಲ್ಲಿಂಗ್ ಆಗಬೇಕು ಸರ್ವೆ ಆಗಬೇಕು ಫಂಡ್ ತಂದು ಇಮಿಡಿಯೇಟ್ CMCದಾಗ ಇದ್ದಂಥ ಫಂಡ್ ಕೊಟ್ಟು ಎಲ್ಲ ಕಡೆ ಬೈಕ್ದಾಗ ಎಲ್ಲ ಕಡೆ ನೋಡಿದಾಗ ಇನ್ನೊಂದು ಮಾತು ಹೇಳಕ್ಕೆ ಬಯಸ್ತೀನಿ ಎಲ್ಲಿ ಫುಟ್ಪಾತ್ ಮಾಡ್ತಾ ಇದ್ದಾಗ ಆ ಫುಟ್ಪಾತು ಕೂಡ ಕಂಪ್ಲೀಟ್ ಮಾಡಿಲ್ಲ ನಮ್ಮದು ಕೆಳಗೆ ಮೊಗಾಜ್ಗೆ ಬಿಲ್ಡಿಂಗ್ ಬಲ್ಲಾಗಲಿ ದಾಮಿ ಪಂಜಾಬಿ ಢಾಬಾ ಅಕ್ಕಪಕ್ಕನೂ ಕೂಡ ಅಲ್ಲಿ ಫುಟ್ಪಾತ್ ಒಳ್ಳೆಯಾಗೈತಿದ್ದು ಮಾಡೋಂಥ ವ್ಯವಸ್ಥೆಗೆ ನಾವು ಫಂಡ್ ಕೊಟ್ಟಿದ್ದಿತ್ತು ಅಲ್ಲಿ ಫುಟ್ಪಾತ್ ಮಾಡಿಲ್ಲ ಸಾಕಷ್ಟು ಜನ ಆಕ್ಸಿಡೆಂಟ್ ಆಗಿ ಬಸವ ಕಲ್ಯಾಣದ ಜೀವ ಹೋಗಿದವ ಇಂಥ ಕೆಲಸ ಆಗಬಾರ್ದು ಇದು ನೋಡಿ ಇದು ಪರಿಸ್ಥಿತಿ ಬಸವ ಕಲ್ಯಾಣದಾಗ ಏನಿದೆ ಇದ್ರ ಬಗ್ಗೆ AC ಅವರಾಗಲಿ MLA ಅವ್ರಿಗಾವಾಗ ರಾತ್ರಿಗಾವಾಗ ಎಲ್ಲಿ ಕಾಣಿಸಲ್ಲ ಒಣ ಡೇದಾಗ ಫೇಸ್ಬುಕ್ದಾಗ ಫೋಟೋ ಹೊಡ್ಲಾಕ ನಂಬರ್ 1 ಇರ್ತಾರೆ ಇದನ್ನು ಕೂಡ ಮಾಡಲಿ ನಾವು ಸಪೋರ್ಟ್ ಮಾಡ್ತೇವೆ ಈಗ ಮತ್ತು ಜಾಯಿಂಟ್ ಆಗ್ಯದ ಇವತ್ತು ನಮ್ಮದು ನಿಮ್ಮದು ನೆಂಟಸ್ತಾನ ಆಗ್ಯದ ಆದರೆ ನಿಮ್ಮ ಹಾಲತ್ ಈಗ ಇಟ್ಟಿದ್ದಾಗ ಏನು ಮಾಡ್ಬೇಕು ಇದ್ರ ಬಗ್ಗೆ ನಾವು ಕೂಡ ವಿಚಾರ ಮಾಡಬೇಕು ಇದ್ದಿಲ್ಲಂದ್ರೆ ಹೋರಾಟಕ್ಕೆ ಇಳಿಬೇಕಾಗ್ತವೆ बसवा कल्याण हमारा है बसवा कल्याण जान हमारा जान है हम एक ही बोलेंगे हम बहुत दिन से देखे 100 दिन पूरे हो गए हर जगह में कोई आदमी को बसवा कल्याण के आदमी को तकलीफ होता है कई ऐसे लोगों का एक्सीडेंट होकर जान गए ये सब कारण ये बसवा कल्याण का एडमिनिस्ट्रेशन बड़े बड़े खड्डा गिरे जो ऑटो नगर के लोग जाते इन लोग 2 मिनट के लिए रास्ता बंद करो ना स्ट्राइक करो बसवा कल्याण में इंडस्ट्रियल एरिया में जब आप जाएंगे 4 फीट के 3 फीट के खड्डे हैं गाड़ी ऐसा ऐसा होके जाता है अगर एडमिनिस्ट्रेशन वाले सभी लोग MLA है अपोजिशन लीडर है सब मिलके बसवा कल्याण को अच्छा करो हमारी सपोर्ट है ऐसा करेंगे तो बिल्कुल वक्त आने के हिसाब से बसवा कल्याण जनता आपको दिखाता है और अर्जेंट मीटिंग करके फिलअप करने का काम करो बोल के मैं रिक्वेस्ट करें